ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಚೈತ್ರ ಹಳ್ಳಿ ಹುಡುಗಿ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ಬೇಸಿಗೆಯಲ್ಲಿ, ಇಂಥ ಬೇಸಿಗೆಯಲ್ಲಿ ಮೆಣಸಿನ್ಕಾಯಿ ಕುಯ್ತಾ ಇದ್ದಾರೆ. ಅದರ ಬೇಸಿಗೆ ಟೈಮಲ್ಲಿ ಇವಾಗ ಅಂಬಲಿ ಹೇಗೆ ಮಾಡೋದು, ಅದ್ರ ಜೊತೆ ಮಜ್ಜಿಗೆ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ. ತುಂಬ ಹೆಲ್ತಿಯಾಗಿರುತ್ತೆ, ಊಟ ಮಾಡೋಕ್ಕಾಗಲ್ಲ, ಬರೀ ದಾವಾಗುತ್ತೆ ಅಂಥದ್ರಲ್ಲಿ ಮಜ್ಜಿಗೆ ಮತ್ತು ಅಂಬಲಿ ಇದ್ಬಿಟ್ರೆ, ಅದನ್ನು ನುಚ್ಚಾಕ್ಬಿಟ್ಟು ಅಂಬಲಿ ಮಾಡ್ಬಿಟ್ಟು ತಿಂದುಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಈ ಚೊಂಬಲ್ಲಿ ಅರ್ಧ ಚೊಂಬಷ್ಟು ನೀರು ತೊಗೊಂಡಿದ್ದೀನಿ. ಈ ನೀರು ಹಾಕಿ ಒಂದು ಪಾತ್ರೆಗೆ ಗ್ಯಾಸ್ ಮೇಲೆ ಕಾಯಕ್ಕಿಟ್ಟು ಬಿಸಿನೀರನ್ನ ಒಂದು ಬೌಲಲ್ಲಿ ನುಚ್ಚು ತೊಗೊಂಡಿದ್ದೀನಿ. ನಾನು ನುಚ್ಚನ್ನ ನೀಟಾಗಿ ತೊಳ್ಕೊಂಬಿಟ್ಟು ಅದನ್ನು ನೀಟಾಗಿ ವಾಶ್ ಮಾಡಬೇಕು. ಇದು ನುಚ್ಚಿರುತ್ತೆ. ಅಕಸ್ಮಾತ್ ನುಚ್ಚು ಇಲ್ಲ ಅಂತಂದ್ರೂ ಅಕ್ಕಿ, ನಿಮ್ಗೇನು ರೇಷನ್ ಅಕ್ಕಿ ಕೊಡ್ತಾರೆ, ರೇಷನ್ ಅಕ್ಕಿನೇ ಮಿಕ್ಸಿಲಿ ಹಾಕಿ ನುಚ್ಚು ಥರ ಮಾಡ್ಕೊಬೋದು. ಚೆನ್ನಾಗಿರುತ್ತೆ ನುಚ್ಚಾಗಿ ಮಾಡೋದ್ರಿಂದ. ನಾನಿವಾಗ ಮತ್ತೆ ನೀರಿಗೆ ನುಚ್ಚು ಒಂದು ಬೌಲಷ್ಟು ಹಾಕಿದ್ದೀನಿ. ಇವಾಗ ಒಂದು ಪಾತ್ರೆಗೆ ಮಜ್ಜಿಗೆ ತೊಗೋತಾ ಇದ್ದೀನಿ. ಇದು ಹುಳಿ ಮಜ್ಜಿಗೆಗೆ, ಸ್ವಲ್ಪ ಹುಳಿ ಮಜ್ಜಿಗೆನೇ ಆಗಬೇಕು ಅಂಬಲಿ ಮಾಡೋಕ್ಕೆ. ಸ್ವಲ್ಪ ಈಗ ನಾನೊಂದು ಬೌಲಷ್ಟು ಮಜ್ಜಿಗೆಗೆ ರಾಗಿ ಹಸಿಟ್ಟು ಹಾಕ್ಕೊತಾ ಇದ್ದೀನಿ. 1/4 ಬೌಲಷ್ಟು ಹಾಕೋತಾ ಇದ್ದೀನಿ. ಇದನ್ನು ನೀಟಾಗಿ ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಚೂರು ಗಂಟಿಲ್ದೆ ಮಿಕ್ಸ್ ಮಾಡೋದ್ರಿಂದ ನೀವು ಮತ್ತು ಅಂಬಲಿ ತಿರ್ಗಕ್ಕೆ ಸರಿಯಾಗಿ ಬರಲಿಲ್ಲ ಅಂದ್ರೂ, ನುಚ್ಚಾಕೋದ್ರಿಂದ ಅಂಬಲಿ ಸರಿಯಾಗಿ ತಿರ್ಗಕ್ಕೆ ಆಗಿಲ್ಲ ಅಂದ್ರೂ ಇದರಲ್ಲಿ ಸರಿ ಹೋಗುತ್ತೆ. ನೀಟಾಗಿ ನೋಡಿ, ಈ ಥರ ನೀಟಾಗಿ ಗಂಟಿ ಇಲ್ದ ಹಾಗೆ ನೀಟಾಗಿ ಕದ್ರಕೊಬೇಕು. ಚೆನ್ನಾಗಿರುತ್ತೆ ತುಂಬ. ಈ ಬೇಸಿಗೆಗಾಲದಲ್ಲಿ ತುಂಬ ಸೂಪರಾಗಿರುತ್ತೆ ಅಂಬಲಿ. ಅನ್ನ ಊಟ ಮಾಡಬೇಕು ಅಂತ ಅನ್ಸೋದೇ ಇಲ್ಲ, ಚೆನ್ನಾಗಿರುತ್ತೆ. ನೋಡಿ, ಇವಾಗ ನುಚ್ಚು ಹಾಕಿದ್ದೀನೋ ಅದು ಕುದೀತಾ ಇದೆ. ಇವಾಗ ಇದನ್ನು ನಾವು ಮಿಕ್ಸ್ ಮಾಡಿರುವಂತಹ ರಾಗಿ ಅಂಬಲಿ ಏನಿದೆ ಅದನ್ನು ಇದರೊಳಗಡೆ ಹಾಕಬೇಕು. ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇವಾಗ ಬೆಂದಿದೆ ಅದು. ಸ್ವಲ್ಪ ಅನ್ನ ಥರ ಬೆಂದಿದೆ ಅದು. ಇವಾಗ ಅಂಬಲಿ ಹಾಕಿ ನೀಟಾಗಿ ಚೂರು ಗಂಟೆ ಇಲ್ದಾಗೆ ಅದನ್ನು ತಿರುಗಿಸ್ತಾ ಇರಬೇಕು. ನೋಡಿ, ಅದಕ್ಕೆ ನಾನು ಮತ್ತೆ ನೀರು ಆ್ಯಡ್ ಮಾಡ್ತೀವಿ ಅಂದ್ವಲ್ವ, ಈಗ ಅದಕ್ಕೇ ನೀರು ಸ್ವಲ್ಪ ಹಾಕಿ ಅದ್ರ ತುಂಬ ಅಂಬಲಿ ಮಾಡಿದ್ದೀನಿ. ಇವಾಗ ಅದು ಕುದೀತಾ ಇದ್ದಾಗೆ ಗಟ್ಟಿ ಆಗುತ್ತಲ್ವ, ಆಗ ಸರಿ ಹೋಗುತ್ತೆ. ತುಂಬ ತಿಕ್ನೆಸ್ ಆಗಿರುತ್ತೆ ಆಗ. ಈಗ ಗಂಟೆ ಇಲ್ದಾಗೆ ನೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಇವಾಗ ನಾವು ಒಂದು ಇದರಲ್ಲಿ ಇಟ್ಕೊಂಡು, ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಯೋಕೆ ಇಡಬೇಕು. ಇದನ್ನು ಕದರ್ತಾ ಇರಬೇಕು, ಇಲ್ಲಾಂದರೆ ಅದು ನುಚ್ಚಾಕಿರೋದ್ರಿಂದ. ನೋಡಿ, ಅದಕ್ಕೆ ಮಜ್ಜಿಗೆ ನಾನು ಹದ್ ಮಾಡಿ ಇಟ್ಟಿದ್ದೀನಿ. ಏನಿಲ್ಲ, ಜಸ್ಟ್ ಹಾಗೆ ಉಪ್ಪು ಹಾಕಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಅಷ್ಟೇ. ಒಗ್ಗರಣೆ ಏನು ಹಾಕಿಲ್ಲ. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ನಾವು ಅಂಬಲಿ ಹಾಕ್ಕೊಂಡು ಅದ್ರ ಮೇಲ್ಗಡೆ ಈ ಥರ ಮಜ್ಜಿಗೆನ ಬಿಟ್ಟಾಗ ಅದು ಈರುಳ್ಳಿ ಒಂದೊಂದು ಬಾಯಿಗೆ ಸಿಗ್ತಾ ಇರಬೇಕು ನುಚ್ಚು ಜೊತೆಗೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ನೋಡಿ, ಈ ಥರ ಇರುತ್ತೆ. ತಿರುಗಿಸ್ತಾ ಇರಬೇಕು ಇದನ್ನು, ಇಲ್ಲಾಂದರೆ ಅದು ಗಂಟಾಗಿ ಹೋಗುತ್ತೆ. ನೋಡಿ, ಇವಾಗ ಕುದೀತಾ ಇದೆ. ಯಾವ ಕಲರ್ ಆಯಿತು ಅಂತ, ಸ್ವಲ್ಪ ಕಲರ್ ಚೇಂಜ್ ಆಯಿತು. ನೋಡಿ, ಇವಾಗ ಗ್ಯಾಸ್ ಆಫ್ ಮಾಡಿದ್ರೆ ಅಂಬಲಿ ಆಗೋಯ್ತು. ನೋಡಿ ಯಾವ ಥರ ಇದೆ ಅಂತ.
ಈ ಥರ ಹಾಕಿ ಮಜ್ಜಿಗೆ ಹಾಕಿ ನೀಟಾಗಿ ಇದನ್ನು ಮಿಕ್ಸ್ ಮಾಡಿ ತಿಂದರೆ ಆಗೋಯ್ತು. ಹಾಗೆ ನನ್ನ ಮಗನಿಗೆ ತಿನ್ನಿಸ್ತಾ ಇದ್ದೀನಿ, ಹೇಗಿತ್ತೆ ಮಗನೇ ಅಂತ ಕೇಳ್ತಾ ಇದ್ದೀನಿ. ಹೌದಾ, ಬಿಸಿಲು ಹೇಗಿದೆ ಅಂತ ನೋಡೋಣ ಬನ್ನಿ. ಮೆಣಸಿನ್ಕಾಯಿ ಕುಯ್ತಾ ಇದ್ದಾರೆ, ಅದನ್ನು ತಂದು ಮನೆ ಹತ್ರ ಗುಡ್ಡೆ ಹಾಕಿದ್ದಾರೆ. ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ನೋಡಿ ಯಾವ ಥರ ಬಿಸಿಲಿದೆ ಅಂತ. ನಮ್ಮ ಕಾರಂತೂ ಸುಟ್ಟೋದಂಗೆ ಆಗಿದೆ, ಹಂಗಾಗಿ ಬೆಡ್ಶೀಟ್ ಹಾಕಿದ್ದೀನಿ. ನೋಡಿ ಮೆಣಸಿನ್ಕಾಯಿ ಇದು ನೆನ್ನೆಯಿಂದ ಕುಯ್ತಾಯಿದ್ರು. ಇದೆ ಆ ಬಿಸಿಲಿಗೆ ಇದಾಗ್ತವೆ ಅಂತ ತಣ್ಣೀರು ಒಂದು ಬೆಡ್ಶೀಟ್ನ ತಣ್ಣೀರುಳ್ಳಿ ಕಜ್ಜಿ ಮೇಲ್ಗಡೆ ಹಾಕಿದ್ದೀನಿ. ಏನು ಮಾಡೋದು, ರೈಟ್ ಇಲ್ಲ, ಆದರೂ ಮೆಣಸಿನ್ಕಾಯಿ ಹಾಕಿದ್ದೀವಿ. ಹಾಗೆ ಇನ್ನು ಸಂಜೆ ಆಯಿತು. ಸಂಜೆ ಆದಂಗೆ ನಮ್ಮ ಮನೆಯಲ್ಲಿ ಬೆಳಗ್ಗೆ ತಿಂಡಿ ಮಾಡೋದು ಕಮ್ಮಿ. ತಿಂಡಿ ಅಂದರೆ ರೈಸ್ ಐಟಮ್ ಮಾಡೋದು ಕಮ್ಮಿ. ಉಪ್ಪಿಟ್ಟು ಆಗಿರ್ಬೋದು, ಚಿತ್ರಾನ್ನ ಆಗಿರ್ಬೋದು, ಪುಳಿಯೋಗರೆ, ವಾಂಗಿಬಾತು ಏನೇ ಆದರೂ ಬೆಳಗಿನ ಟೈಮ್ ಮಾಡಲ್ಲ, ಸಂಜೆ ಟೈಮ್ ಮಾಡೋದು ನಾನು. ಯಾಕಂದರೆ ರೊಟ್ಟಿನೇ ಜಾಸ್ತಿ ಕೊಡೋದು. ವಾರಕ್ಕೆ 4 ದಿನನಾದ್ರೂ ರೊಟ್ಟಿ ಇದ್ದೇ ಇರುತ್ತೆ. 4-5 ದಿನ ಆದರೂ ಇನ್ನಿರುತ್ತೆ. ಇನ್ನು 2 ದಿನ ಮಾತ್ರ ಚೇಂಜು. ಹಾಗಾಗಿ ಸ್ಕೂಲ್ ಟೈಮಲ್ಲಿ ನನ್ನ ಮಗನಿಗಂತೂ ಅವನಿಗೆ ಬೇರೆ ಸಪ್ರೇಟ್ ಒಂದು ಬಾಕ್ಸಿಗೆ ಆಗಂಗೆ ಸಪ್ರೇಟ್ ಮಾಡಬೇಕು. ಏಕೆಂದರೆ ನಮ್ಮ ಮನೇಲಿ ನಮ್ಮ ಅತ್ತೆ ಮಾವ ಇಬ್ಬರು ಕೂಡ ಬೆಳಗ್ಗೆ ಟೈಮ್ ರೈಸ್ ಐಟಮ್ ತಿನ್ನಲ್ಲ, ಆಗಲ್ಲ, ತಿನ್ನೋಕ್ಕಾಗಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅವ್ರಿಗೋಸ್ಕರ ರೊಟ್ಟಿನೇ ಸುಡೋದು. ನಾನು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ನೋಡಿ. ಹಾಗೆ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಈರುಳ್ಳಿ, ಟೊಮೊಟೊ ಎಲ್ಲ ಹಾಕಿ ಚೆನ್ನಾಗಿ ಸುಂಡಿಸ್ಬಿಟ್ಟು ತರಕಾರಿ ಎಲ್ಲ ಹಾಕಿ, ಕ್ಯಾರೆಟ್, ಬೀನ್ಸ್ ಮಾತ್ರ ಇದ್ದು ಹಾಗಾಗಿ ತರಕಾರಿ ಹಾಕಿ ನೀಟಾಗಿ ಬಾಡಿಸ್ತಾಯಿದ್ದೀನಿ. ನೀರು ಹಾಕಿ ಅಳತೆಗೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ ಕುದಿಯೋಕೆ ಇಡ್ತಾಯಿದ್ದೀನಿ. ಈ ಲೋಟದಲ್ಲಿ 2ರಿಂದ 2.5 ಲೋಟದಷ್ಟು ಉಪ್ಪಿಟ್ಟಿನ ತರಿ ತೊಗೊಂಡಿದ್ದೀನಿ. ನೋಡಿ ಉಪ್ಪಿಟ್ಟಿನ ರೆಡಿ ಆಯಿತು. ಹಾಗಾಗಿ ಸಂಜೆ ಸ್ನ್ಯಾಕ್ಸಿಗೆ ಎಲ್ಲರಿಗೂ ಹಾಕ್ಕೊಟ್ಟೆ. ಇದು ಅಕ್ಕಿ ಉಪ್ಪಿಟ್ಟಿನ ತರಿ, ರವೆ ಉಪ್ಪಿಟ್ಟಿನ ತರಿ ಅಲ್ಲ. ಅಕ್ಕಿ ಉಪ್ಪಿಟ್ಟು ಆದರೆ ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೇಲಿ. ರವೆ ಉಪ್ಪಿಟ್ಟು ಅಷ್ಟೊಂದು ಇಷ್ಟಪಡಲ್ಲ. ಇಷ್ಟೇ ಗಾಯ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.